ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ. ದೂರು ಕೊಡೋದಕ್ಕೆ ಹೋಗಿದ್ದಂತಹ ಕೈ ನಾಯಕರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಮೂಲಕ ರಾಜ್ಯಪಾಲರು ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯಪಾಲರ ಮಾತಿಂದ ಕಾಂಗ್ರೆಸ್ ಪರಿಷತ್ ಸದಸ್ಯರು ಅವಾಕ್ಕಾಗಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ದೂರು ನೀಡ್ತಾ ಇದ್ದಂತೆ ಗವರ್ನರ್ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಿಎಂ ಮೂಡಾ ಪ್ರಕರಣವೇ ಬೇರೆ, ಛಲವಾದಿ ಪ್ರಕರಣವೇ ಬೇರೆ, ಬೇಕಾದ್ರೆ ದಾಖಲೆಗಳನ್ನು ನೋಡಿ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿ ಪರ ಮಾತಾಡ್ತಾ ಇದ್ದಾರೆ ಎಂದು ಗುಣುಕ್ಕೊಂಡು ಬಂದಿದ್ದಾರೆ ಮುಖಂಡರು. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಮೊನ್ನೆ ರಾಜಭವನ ಚಲೋ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಹೇಳಿದಂಥ ಇನ್ನೊಂದು ಫೈಲ್ನ ವಿಚಾರ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಕೊಟ್ಟಿತ್ತು. ಈಗಲೂ ಇವತ್ತು ಯಾವ ರೀತಿ ರಾಜ್ಯಪಾಲರ ಸಬೂಬು ಕಾಂಗ್ರೆಸ್ ನಾಯಕರನ್ನ ಕಂಗಾಲಾಗಿಸಿದೆ? ಬಹಳ ಮುಖ್ಯವಾಗಿರುವಂಥದ್ದು ಆಡಳಿತಾರೂಢ ಕಾಂಗ್ರೆಸ್ ಮತ್ತೆ ರಾಜ್ಯಪಾಲರ ನಡುವಿನ ತಿಕ್ಕಾಟ ದಿನೇ ದಿನೇ ಕೂಡ ಹೊಸ ಸ್ವರೂಪಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ದೂರು ಕೊಡಲು ಕಾಂಗ್ರೆಸ್ನ ಪರಿಷತ್ ಸದಸ್ಯರೆಲ್ಲರೂ ಕೂಡ ರಾಜಭವನಕ್ಕೆ ಭೇಟಿ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿಗಳನ್ನ ಕೂಡ ರಾಜ್ಯಪಾಲರ ಮುಂದೆ ಇಟ್ಟರು. ಒಂದು ಹಂತದಲ್ಲಿ ದಾಖಲೆಗಳ ಸಮೇತ ಕೂಡ ಅವರಿಗೆ ವಿವರಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಆ ಒಂದು ಹಂತದಲ್ಲಿ ರಾಜ್ಯಪಾಲರು ಕಾಂಗ್ರೆಸ್ ನಾಯಕರಿಗೆ ಒಂದು ನೇರವಾದ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂದ್ರೆ 2002-5 ಅಂತ ಹೇಳ್ತಾ ಇದ್ರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಯಮ ಉಲ್ಲಂಘನೆ ಮಾಡಿ ಅವರು ನಿವೇಶನ ಪಡೆದಿದ್ದಾರೆ ಅಂತಿದ್ರ. ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಯಾಕೆ ಸುಮ್ಮನೆ ಇದ್ರಿ, ಈಗ ಯಾಕೆ ದೂರು ಕೊಡ್ತಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸದ್ಯಕ್ಕೆ ಕೂಡ ಕಾಂಗ್ರೆಸ್ ನಾಯಕರು ಯಾವುದೇ ಉತ್ತರನ ತತ್ಕ್ಷಣ ಕೊಡೋಕ್ಕಾಗೋದಿಲ್ಲ. ಆಮೇಲೆ ಒಂದು ಹಂತದಲ್ಲಿ ಕೂಡ ಈಗ ದಾಖಲೆಗಳು ಈಗ ಸಿಕ್ಕಿರುವಂಥದ್ದು, ಹಾಗಾಗಿ ನಾವೀಗ ದಾಖಲೆಗಳನ್ನ ನಿಮ್ಮ ಮುಂದೆ ಕೊಡ್ತಿದ್ದೇವೆ, ಕ್ರಮ ಕೈಗೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರಭಾವ ಬೀರಿ ಆ ಸಂದರ್ಭದಲ್ಲಿ ಕೂಡ ಯಾಕಂದ್ರೆ KHB ಅವರು ಅಂದ್ರೆ ಗೃಹ ಮಂಡಳಿ, ಕರ್ನಾಟಕ ಗೃಹ ಮಂಡಳಿ ಕೂಡ ಅವರು ನಿರ್ದೇಶಕರಾಗಿದ್ದರು. ಅದರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಿವಾಸಿಯನ್ನು ಪಡೆದಿದ್ದಾರೆ ಹೊಸಕೋಟೆ ಬಳಿ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ನಿಟ್ಟಿನಲ್ಲಿ ಅವರು ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆಗ್ರಹವನ್ನು ರಾಜ್ಯಪಾಲರ ಮುಂದೆ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ನೇರವಾಗಿ ರಾಜ್ಯಪಾಲರು ಒಂದು ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರ ಮುಂದೆ ಇಡ್ತಾರೆ. ನೀವು ಹೇಳ್ತಾ ಇದ್ರೆ ಈಗ ಛಲವಾದಿ ನಾರಾಯಣ ಸ್ವಾಮಿ ಪ್ರಭಾವ ಬೀರಿ ನಿಯಮ ಉಲ್ಲಂಘಿಸಿ ಅದನ್ನು ನಿವೇಶನ ಪಡೆದ್ರು ಅಂತ. ಅಲ್ಲಿ ಅದಲ್ಲದೆ ಕೂಡ ನಿರ್ದೇಶಕರಾಗಿದ್ರು ಕರ್ನಾಟಕ ಗೃಹ ಮಂಡಳಿಗೆ ಅನ್ನುವಂಥ ಮಾತನ್ನು ಹೇಳ್ತಿದ್ರೆ. ಒಂದು ಇಲ್ಲಿ ಯಾಕಂದ್ರೆ ಮುಡಾ ಪ್ರಕರಣದಲ್ಲಿ ಕೂಡ ಒಂದು ರೀತಿ ಸಿಮಿಲಾರಿಟಿ ಇದೆಯಲ್ವಾ, ಹೋಲಿಕೆ ಇದೆಯಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಕಾಂಗ್ರೆಸ್ ನಾಯಕರ ಮುಂದೆ ಇಡ್ತಾರೆ. ಯಾಕಂದ್ರೆ ಮುಡಾದ ಸದಸ್ಯರು ಕೂಡ ಯತೀಂದ್ರ ಸಿದ್ದರಾಮಯ್ಯವರಾಗಿದ್ರು. ಅಲ್ಲೂ ಕೂಡ ಇದೇ ರೀತಿ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಂಗ್ರೆಸ್ ನಾಯಕರ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಒಂದು ರೀತಿಯಲ್ಲಿ ಕೂಡ ಕಾಂಗ್ರೆಸ್ ನಾಯಕರಿಗೆ ಆ ಕ್ಷಣಕ್ಕೆ ಅನಿಸಿರುವಂಥದ್ದು ಇದು ಒಂದು ರೀತಿ ರಾಜ್ಯಪಾಲರು ಬಿಜೆಪಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಮರ್ಥನೆ ಮಾಡ್ಕೊಳ್ಳೋಕೆ ಹೊರಟಿದ್ದಾರಾ ಅನ್ನುವಂಥ ಚರ್ಚೆ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ವ್ಯಕ್ತ ಆಯಿತು. ಬಿಜೆಪಿ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಕೊಟ್ಟರು ಕೂಡ ಒಂದು ರೀತಿಯಲ್ಲಿ ಕೂಡ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಹಜವಾಗಿ ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಅವರು ರಾಜ್ಯಪಾಲರ ದೂರು ಕೊಟ್ಟು ಹೊರಗಡೆ ಬರ್ತಿದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಿಜೆಪಿಯನ್ನೇ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಗೊಣಗಿಕೊಂಡು ಕಾಂಗ್ರೆಸ್ನ ಪರಿಷತ್ ಸದಸ್ಯರು ಹೊರಗಡೆ ಬಂದರು ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.